ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ನಮ್ಮ ನಿರೀಕ್ಷೆಯನ್ನು ಮೀರುತ್ತಾನೆ, ಅಥವಾ ದೇವರು ನಮ್ಮ ನಿರೀಕ್ಷೆ ಮೀರಿ ಆಶೀರ್ವದಿಸುತ್ತಾನೆ, ಕಾರ್ಯ ಮಾಡುತ್ತಾನೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೀರ್ತನೆಗಳು 126 1-3 ವಾಕ್ಯ. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತದಿಂದಲೂ ತುಂಬಿದವು. ಅನ್ಯಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಆಮೆನ್. ಪ್ರತಿ ಬಾರಿ ಒಬ್ಬ ವ್ಯಕ್ತಿಯ ಪರವಾಗಿ ದೇವರು ಚಲಿಸುತ್ತಾನೆ. ಆತನು ಯಾವಾಗಲೂ ನಿರೀಕ್ಷೆಗಳನ್ನು ಮೀರುತ್ತಾನೆ. ನಾವು ಕೇಳುವ ಅಥವಾ ಯೋಚಿಸುವ ಎಲ್ಲಕ್ಕಿಂತ ಹೆಚ್ಚು ಹೇರಾಳವಾಗಿ ಮಾಡುವ ಮೂಲಕ ದೇವರು ನಮ್ಮ ನಿರೀಕ್ಷೆಗಳನ್ನು ಮೀರಲು ಸಮರ್ಥನಾಗಿದ್ದಾನೆ. ಯೋಸೇಫನನ್ನು ರಾತ್ರಿ ಇಡೀ ಖಿನ್ನತೆಯ ಸೆರೆಮನೆಯಿಂದ ಹೊರಗಿಳಿದು ಅವನನ್ನು ಐಗುಪ್ತ ದೇಶದ ಸರ್ವಾಧಿಕಾರಿಯನ್ನಾಗಿ ಮಾಡಿದಾಗ ದೇವರು ಆತನಿಗೆ ಹೇರಾಳವಾಗಿ ಮಾಡಿದನು. ದೇವರು ನಿಮಗೂ ಅದನ್ನೇ ಮಾಡಲು ಶಕ್ತನು. ದೇವರು ಬದಲಾಗಿಲ್ಲ. ಆದುದರಿಂದ ನಾವು ಕೂಡ ಕರ್ತನೇ, ಪುನಃ ನನಗೆ ಅದನ್ನೇ ಮಾಡು ಎಂದು ಕೇಳಬಹುದು. ದೇವರ ನಿರೀಕ್ಷೆ ನಾವು ಗಮನಿಸಬೇಕಾದ ವಾಕ್ಯ ಎಫೆಸ 3:20. ದೇವರು ನಿರೀಕ್ಷೆ ಮೀರಿ ಮಾಡಲು ಶಕ್ತನಾಗಿದ್ದಾನೆಂದು ಹೇಳುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಆತನು ನಮ್ಮ ನಿರೀಕ್ಷೆಗಳನ್ನು ಮೇಲೆ ಮತ್ತು ಮೀರಿ ಹೋಗಲು ಸಮರ್ಥನಾಗಿದ್ದಾನೆ. ನಿಘಂಟಿನ ಪ್ರಕಾರ ಮೇಲಿನವು ಶ್ರೇಣಿ, ಪ್ರಭುತ್ವ ಅಥವಾ ಅಧಿಕಾರದಲ್ಲಿ ಹೆಚ್ಚಿನದನ್ನು ಸೂಚಿಸುತ್ತದೆ. ಭೂಮಿಯ ಮೇಲಿನ ಪರಲೋಕದಲ್ಲಿರುವಂತೆ ಮೇಲು ಮತ್ತು ಮೇಲಂತಸ್ತು. ಹೊಸ ಒಡಂಬಡಿಕೆಯಲ್ಲಿ ನಿರೀಕ್ಷೆ ಎಂದು ಅನುವಾದಿಸಲಾದ 3 ಗ್ರೀಕ್ ಪದ ಪ್ರಾಸ್ಟೋಕಾವೋ ಭರವಸೆಯಲ್ಲಿರಲಿ ಅಥವಾ ನಿರ್ಜೀವವಾಗಿದ್ದರೂ ಏನು ಸಂಭವಿಸುತ್ತದೋ ಎಂಬ ಪರಿಸ್ಥಿತಿಯನ್ನು ಮೀರಿ ಮುಂದಿನದನ್ನು ದೃಷ್ಟಿಸುವುದು ಎಂದರ್ಥ. ಅಪೊಸ್ತಲ ಕೃತ್ಯ 3:5, ಲೂಕ 3:15. ಬಹುಶಃ ಸಂಭವಿಸುವ ಕಡೆಗೆ ಎದುರು ನೋಡುವುದು. ಎಕ್ಟೇಚೋಮೈ ಇಬ್ರಿಯ 10:13. ಅಂದರೆ ಖಚಿತವಾಗಿರುವ ಕೈಗೂಡಿಸಿಕೊಳ್ಳುವಿಕೆಗಾಗಿ ಕಾಯುವ ಭರವಸೆ ಇದೆ. ವ್ಯವಸಾಯಗಾರನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾಯುತ್ತಿರುವಂತೆ. ಯಾಕೋಬ 5:7. ಮತ್ತು ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವ ದೈವಿಕ ಭರವಸೆಗಾಗಿ. ವೆಸ್ಟ್ಕಾಟ್ ಅಥವಾ ನಾಮಪದ ಅವಕರ್ಡೋಕ್ಯ ರೋಮಾಪುರ 8:19, ಫಿಲಿಪಿ 1:20. ಸಮರ್ಥವಾದ ನಿರೀಕ್ಷೆ ಇದು ನಿರೀಕ್ಷಿತ ವಸ್ತುವಿನ ಕಡೆಗೆ ತಲೆಯನ್ನು ಚಾಚುವುದನ್ನು ವಿವರಿಸುತ್ತದೆ. ಫಿಲಿಪಿ 1:20ನಲ್ಲಿ ಎಲಿಕಾಟನ್ನು ನೋಡಿ. ಹಳೆಯ ಒಡಂಬಡಿಕೆಯಲ್ಲಿ ನಿರೀಕ್ಷೆ ಎಂದರೆ ಯಾವಾಗಲೂ ನಿರೀಕ್ಷಿತವಾದದ್ದು. ಜ್ಞಾನೋಕ್ತಿ 10:28. ಶಿಷ್ಟನ ನಂಬಿಕೆಗೆ ಆನಂದವು ಫಲ, ದುಷ್ಟನ ನಿರೀಕ್ಷೆ ನಿಷ್ಫಲ. 3 ನಿರ್ದಿಷ್ಟವಾದ ಉದಾಹರಣೆಗಳು. ಮೊದಲನೆಯದು, ನಾವು ಹೆಚ್ಚು ಕ್ಷಮಿಸಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಾಗಿ ನಾವು ಶಾಶ್ವತ ಶಿಕ್ಷೆಗೆ ಅರ್ಹರಾಗಿದ್ದರೂ ಯೇಸು ನಮ್ಮ ಸ್ಥಾನವನ್ನು ತೆಗೆದುಕೊಂಡನು ಎಂದು ನಾವು ನಂಬುತ್ತೇವೆ. ಆದರೆ ದೇವರು ಕ್ಷಮೆಯನ್ನು ಮೀರುತ್ತಾನೆ. ಆಮೆನ್. ಎರಡನೆಯದು, ನಾವು ಹೆಚ್ಚಿನ ಶಾಂತಿಯನ್ನು ಹೊಂದಿದ್ದೇವೆ. ಶಾಂತಿ ಎಂಬ ಪದವನ್ನು ನಾವು ಕೇಳಿದಾಗ ಅದು ಸಂಘರ್ಷದ ಕೊರತೆ ಎಂದು ನಾವು ಭಾವಿಸುತ್ತೇವೆ. ನಾವು ಅವಶ್ಯಕತೆಗಿಂತ ಹೆಚ್ಚಿನದನ್ನು ಹೊಂದಿದ್ದೇವೆ. ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಾಗಿ ದೇವರು ನಮಗೆ ಒದಗಿಸುತ್ತಾನೆ ಎಂದು ನಾವು ನಂಬುತ್ತೇವೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ದೇವರು ನಮ್ಮ ನಿರೀಕ್ಷೆಗಳನ್ನು ಮೀರಿದ ರೀತಿಯಲ್ಲಿ ನಮಗೆ ಒದಗಿಸುತ್ತಾನೆ. ಆಮೆನ್. ದೇವರಲ್ಲಿ ನಿರೀಕ್ಷೆ ಎಂದರೆ ನಮಗೆ ಆತ್ಮವಿಶ್ವಾಸ, ಧೈರ್ಯ ಮತ್ತು ಜಗತ್ತಿಗೆ ದೇವರ ಕನಸನ್ನು ನನಸಾಗಿಸಲು ಯಾವುದು ನಮ್ಮನ್ನು ತಡೆಯುವುದಿಲ್ಲ ಎಂಬ ಆಳವಾದ ಮನವರಿಕೆಯಾಗಿದೆ. ಹಲ್ಲೆಲೂಯಾ. ಆತನ ಮಹಿಮೆಗೆ ಬಾಧ್ಯರು. 2 ಪೇತ್ರ 1:3. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.